ನಮಸ್ತೆ ಎಲ್ಲರಿಗೂ ಫ್ರೆಂಡ್ಸ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾವು ಭತ್ತ ನಾಟಿ ಹೇಗೆ ಮಾಡಿದ್ದೆವು ಅಂತ ನಿಮಗೆ ಒಂದು ಚಿಕ್ಕ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ನೋಡಿ, ಇದು ನಮ್ಮ ಗದ್ದೆಗಳು. ಇದು ತುಂಬ ವರ್ಷದಿಂದ ನಾಟಿ ಮಾಡದೆ ಎಲ್ಲ ಬರಡು ಭೂಮಿಯಾಗಿತ್ತು. ತುಂಬ ಹುಲ್ಲು ಎಲ್ಲ ಕಾಡಿನ ಥರ ಬಂದಿತ್ತು. ಅದನ್ನು ಚೆನ್ನಾಗಿ ಕಟ್ ಮಾಡಿ ಒಂದು 10 ದಿನದ ಮುಂಚೆ ಕಟ್ ಮಾಡಿ ಅದನ್ನು ನೀರಲ್ಲಿ ಬಿಟ್ಟು ಹಾಗೆಯೇ ಕೊಳೆಯಲಿಕ್ಕೆ ಬಿಟ್ಟಿದ್ದಾರೆ. ಈ ಥರ ತುಂಬ ಅಂದರೆ ತುಂಬ ಹುಲ್ಲು ಇತ್ತು, ಇಲ್ಲಿ ಬರಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ನನ್ನ ತಂಗಿ ಎಲ್ಲ ಗದ್ದೆಗಳನ್ನು ಹುಲ್ಲೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿಸಿದ್ದಾಳೆ. ಸೊ ಈ ಥರ ಇದೆ, ತುಂಬ ಗದ್ದೆ ಇದೆ ಇಲ್ಲಿ. ನೋಡಲಿಕ್ಕೆ ಚಿಕ್ಕ ಜಾಗ ಕಾಣ್ತದೆ, ಬಟ್ ಈ ಥರ ಗದ್ದೆ ಕ್ಲೀನ್ ಮಾಡಿ ಇವಾಗ ಫಸ್ಟ್ ಟೈಮ್ ಅದನ್ನು ಇವಾಗ ಟ್ರ್ಯಾಕ್ಟರಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ. ನೋಡಿ, ಅದನ್ನೆಲ್ಲ ಮೇಲಿಂದ ಕೆಳಗಡೆ ಎಲ್ಲ ಗದ್ದೆಗಳನ್ನು ಒಂದು ಸಲ ಉಳುಮೆ ಮಾಡಬೇಕು. ಉಳುಮೆ ಮಾಡಿ ಅದಕ್ಕೆ ಸರಿಯಾಗಿ ನೀರು ತುಂಬಿಸಿಡಬೇಕು ಆ ಗದ್ದೆಗಳಿಗೆ. ಇಲ್ಲಾಂದರೆ ಭತ್ತ ಚೆನ್ನಾಗಿ ಬರೋಲ್ಲ ಮತ್ತು ಅದನ್ನು ನೆಡಲಿಕ್ಕೆ ಕೂಡ ಆಗೋದಿಲ್ಲ. ನೋಡಿ, ಈ ಥರ ಗದ್ದೆಗಳನ್ನೆಲ್ಲ ಒಂದು ಸಲ ಉಳುಮೆ ಮಾಡಿ ಈ ಥರ ಇಡಬೇಕು. ನೋಡಿ, ನೀರೆಲ್ಲ ಕಟ್ಟಿ ಇಡಲಿಲ್ಲ ಅಂದರೆ ಭತ್ತ ಚೆನ್ನಾಗಿ ಬರೋಲ್ಲ. ಭತ್ತ ಮತ್ತು ಸಾಯ್ತದೆ, ಅದರಲ್ಲಿ ಭತ್ತನೇ ಬರೋಲ್ಲ, ಸುಮ್ಮನೆ ಇರ್ತದೆ ಅದು ಅಷ್ಟೇ. ಸೊ ಇವಾಗ ಏನಾದರೂ ಗೊಬ್ಬರ ಎಲ್ಲ ಹಾಕಿ ಈ ಥರ ಕಟ್ಟಿ ಇಡಬೇಕು. ಇವಾಗ ನಾವು ಅದಕ್ಕೆ ನೆಡಲಿಕ್ಕೆ ನೆಕ್ಸ್ಟ್ ಟೈಮ್ ಉಳಬೇಕು ಇನ್ನೊಂದು ಸಲ. ಉತ್ತು ಆದಮೇಲೆ ಅದಕ್ಕೆ ನಾವು ನೇಜಿಯನ್ನು ನೆಡಬೇಕು. ಅಂದರೆ ನೇಜಿ ಅಂದರೆ ಭತ್ತದ ಚಿಕ್ಕ ಚಿಕ್ಕ ಗಿಡಗಳನ್ನು. ಅದನ್ನು ನಾವು ಬೇರೆ ಒಂದು ಗದ್ದೆಯಲ್ಲಿ ಹಾಕಿದ್ದಾರೆ ನಮ್ಮ ಫ್ರೆಂಡ್ ಅವರು. ನೋಡಿ, ಈ ಥರ ಒಂದು ತಿಂಗಳ ಮುಂಚೆ ಇದು ಹಾಕಬೇಕು. ನಂತರ ಅದು ತಿಂಗಳು 1.5 ತಿಂಗಳ ನಂತರ ನೋಡಿ ಈ ಥರ ಇಷ್ಟು ದೊಡ್ಡ ಆಗ್ತದೆ. ಅದನ್ನು ನಾವೆಲ್ಲ ತೆಗೆದು ಒಂದು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಬೇಕು. ಅದನ್ನು ಯಾಕಂದರೆ ಅದನ್ನು ತಗೊಂಡು ಬರಬೇಕಲ್ಲ, ಹೀಗೇ ತಗೊಂಡು ಬರಲಿಕ್ಕೆ ಆಗೋದಿಲ್ಲ. ಸೊ ಅದು ತಗೊಂಡು ಬರುವ ಮುಂಚೆ ನೋಡಿ ಇನ್ನೊಮ್ಮೆ ನಮ್ಮ ಗದ್ದೆಗಳನ್ನೆಲ್ಲ ಒಳ್ಳೆ ನೀರೆಲ್ಲ ಬಿಟ್ಟು ಅದನ್ನು ಉಳಬೇಕು. ಇವಾಗ ಪುನಃ ಕೂಡ ಮೊದಲೆಲ್ಲ ಎತ್ತು ಕೋಣಗಳಿಂದ ಉಳ್ತಿದ್ದೆವು, ಇವಾಗ ಟ್ರ್ಯಾಕ್ಟರಿಂದ ಉಳ್ತಾ ಇದ್ದಾರೆ. ಈ ಥರ ಎಲ್ಲ ಚೆಂದ ಮಾಡಿ ಗದ್ದೆಯನ್ನು ರೆಡಿ ಮಾಡಬೇಕು. ಇಲ್ಲಾಂದರೆ ಅದು ನೇಜಿ ಅಂದರೆ ಭತ್ತದ ಚಿಕ್ಕ ಗಿಡಗಳನ್ನು ಅದಕ್ಕೆ ಇಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಸೊ ನೋಡಿ, ಅಲ್ಲಿ ಟ್ರ್ಯಾಕ್ಟರಿಗೆ ಮಣ್ಣು ಜಾಸ್ತಿಯಾಗಿ ಅದು ಹೂತು ಹೋಗಿದೆ. ಅದನ್ನು ಕೂಡ ಇವಾಗ ತೆಗಿತಾ ಇದ್ದೇವೆ JCBಯಲ್ಲಿ. ಹೀಗೆ ನೇಜಿಯನ್ನು ನಾವು ಬೇರೆ ಕಡೆಯಿಂದ ತಂದು ಈಗ ಗದ್ದೆಗೆ ಹಾಕ್ತಾ ಇರಬೇಕು ಒಬ್ಬರು. ಮತ್ತು ಅವರು ನಮ್ಮ ನಾಟಿ ಮಾಡುವ ಹೆಂಗಸರು ಅದನ್ನು ನೆಡ್ತಾ ಬರ್ತಾರೆ. ಕೆಳಗಡೆ ಅವರು ಗದ್ದೆಗಳನ್ನು ರೆಡಿ ಮಾಡ್ತಾ ಹೋಗ್ತಾರೆ. ನೋಡಿ, ಈ ಥರ ಒಂದು ದಿವಸ ಮುಂಚೆ ಎಲ್ಲ ಮಾಡಿ ಇಟ್ಟರೆ ಅದನ್ನು ನಮಗೆ ಹಾಕಲಿಕ್ಕೆ ಆಗೋದಿಲ್ಲ ಅದು ನೇಜಿ. ಯಾಕಂದರೆ ಗದ್ದೆಯಲ್ಲಿ ಮಣ್ಣು ಗಟ್ಟಿಯಾಗಿ ಕುತ್ಕೊಳ್ತದಲ್ಲ, ಸೊ ನಮ್ಮ ಕೈ ಒಳಗಡೆ ಹೋಗಿ ಅದನ್ನ ಇಡಲಿಕ್ಕೆ ಆಗೋದಿಲ್ಲ. ನೋಡಿ, ಈ ಥರ ನಮ್ಮ ಹೆಂಗಸರು ಎಲ್ಲ ಗದ್ದೆಯನ್ನು ನಾಟಿ ಮಾಡಿ ಸಾಯಂಕಾಲದವರೆಗೆ ಇವರು ಕೆಳಗಡೆ ಗದ್ದೆಯನ್ನು ಉಳುಮೆ ಮಾಡ್ತಾ ಇದ್ದಾರೆ. ಅವರು ಮೇಲಿನಿಂದ ನೆಟ್ಟು ಬರ್ತಾ ಇದ್ದಾರೆ ಸಸಿಗಳನ್ನು. ನೋಡಿ, ನಾವು ಸಹ ತುಂಬ ಕೆಲಸ ಮಾಡಿದ್ದೇವೆ ಇದು ಚಿಕ್ಕವರಿರುವಾಗ, ಹಾಗಾಗಿ ನನಗೆ ತುಂಬ ಚೆಂದ ಮಾಡಿ ಗೊತ್ತುಂಟು ಹೇಗೆ ನೆಡುವುದು ಅಂತ ಎಲ್ಲ. ಸೊ ಖುಷಿ ಆಗ್ತದೆ ನೋಡುವಾಗ. ಇವಾಗ ಪುನಃ ಅದೇ ಕೆಲಸ ಮಾಡ್ತಾ ಇದ್ದೇವೆ ಅಂತ ನಾವು ತುಂಬ ವರ್ಷ ಬಿಟ್ಟಿದ್ದೇವೆ ಇದೆಲ್ಲ ಮಾಡೋದನ್ನು. ಇವಾಗ ಪುನಃ ಸ್ಟಾರ್ಟ್ ಮಾಡಿದ್ದೇವೆ. ನೋಡಿ, ಎಲ್ಲ ಗದ್ದೆಗಳನ್ನು ನೆಟ್ಟು ರೆಡಿ ಆಯಿತು. ನೋಡಿ, ಸಾಯಂಕಾಲದವರೆಗೆ ಮೇಲಿಂದ ಕೆಳಗಡೆ ಎಲ್ಲ ಗದ್ದೆಗಳನ್ನು ಉತ್ತು ರೆಡಿ ಮಾಡಿದ್ದಾರೆ. ನೆಕ್ಸ್ಟ್ ಒಳ್ಳೆ ಜೀವ ಆಗಿ ಅದು ಒಳ್ಳೆ ಗ್ರೀನ್ ಆಗುವಾಗ ಇನ್ನೊಂದು ವಿಡಿಯೋ ತೆಗಿತೇನೆ. ವಿಡಿಯೋ ನೋಡಿದವರಿಗೆ ಎಲ್ಲರಿಗೂ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಥ್ಯಾಂಕ್ ಯು.